ಕೆಆರ್ ನಗರದ ಸಂತ್ರಸ್ತೆಯ ಕಿಡ್ನಾಪ್ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಭವಾನಿ ರೇವಣ್ಣ ಅವರ ಬಂಧನಕ್ಕೆ ವಾರಂಟ್ ಜಾರಿ ಮಾಡಲಾಗಿದೆ. 42ನೇ ಎಸಿಎಂಎಂ ಕೋರ್ಟ್ನಿಂದ ಬಂಧನದ ವಾರಂಟ್ ಜಾರಿ ಮಾಡಲಾಗಿದೆ. ಭವಾನಿ ರೇವಣ್ಣ ಅವರಿಗೆ ವಿಚಾರಣೆಗಾಗಿ ನೋಟಿಸ್ ನೀಡಲಾಗಿತ್ತು. ರಿಪೀಟೆಡ್ ಆಗಿ ನೋಟಿಸ್ಗಳನ್ನು ಜಾರಿ ಮಾಡಿದರೂ ಕೂಡ ಭವಾನಿ ರೇವಣ್ಣ ಅವರು ಎಸ್ಐಟಿ ತನಿಖೆಗೆ ಹಾಜರಾಗಿರಲಿಲ್ಲ. ಹೀಗಾಗಿ ಭವಾನಿ ರೇವಣ್ಣ ಅವರನ್ನು ತನಿಖೆಗೆ ಒಳಪಡಿಸುವ ನಿಟ್ಟಿನಲ್ಲಿ ಎಷ್ಟೇ ಪ್ರಯತ್ನ ಮಾಡಿದರೂ ಭವಾನಿ ರೇವಣ್ಣ ಸಿಕ್ಕಿರಲಿಲ್ಲ. ಹೊಳೆನರಸೀಪುರದ ನಿವಾಸಕ್ಕೆ ತೆರಳಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸುವ ಎಲ್ಲ ಸಿದ್ಧತೆಯೊಂದಿಗೆ ತೆರಳಿದರೂ ಕೂಡ ಖಾಲಿ ಕೈಯಿಂದ ವಾಪಸ್ ಬರಬೇಕಾಯಿತು. ಯಾಕಂದರೆ ಭವಾನಿ ರೇವಣ್ಣ ಅವರು ಅವರ ನಿವಾಸದಲ್ಲಿ ಇರಲಿಲ್ಲ. ಎಸ್ಐಟಿಯಿಂದ ಪದೇ ಪದೇ ನೋಟಿಸ್ ಕೊಟ್ಟರೂ ಕೂಡ ಭವಾನಿ ರೇವಣ್ಣ ಅವರು ಇಲ್ಲಿವರೆಗೂ ಹಾಜರಾಗಿಲ್ಲ. ಹೀಗಾಗಿ ತಲೆಮರೆಸಿಕೊಂಡಿರುವಂಥ ಭವಾನಿಯ ಬಂಧನಕ್ಕೆ ವಾರಂಟ್ ಜಾರಿ ಮಾಡಲಾಗಿದೆ. ಹೀಗಾಗಿ ಭವಾನಿ ರೇವಣ್ಣ ಸಿಕ್ಕ ತಕ್ಷಣವೇ ಅವರನ್ನು ಅರೆಸ್ಟ್ ಮಾಡೋದು ಇಲ್ಲಿ ಪಕ್ಕಾ ಆಗಿ ಕಾಣಿಸ್ತಾ ಇದೆ. ಪ್ರಕರಣದ ಹಿನ್ನೆಲೆಯನ್ನು ನೋಡಬೇಕು ಅಂತ ಹೇಳಿದ್ರೆ, ಭವಾನಿ ರೇವಣ್ಣ ಅವರ ಪತಿ ಎಚ್.ಡಿ. ರೇವಣ್ಣ ಅವರ ವಿರುದ್ಧ ಸಂತ್ರಸ್ತೆಯನ್ನು ಕಿಡ್ನಾಪ್ ಮಾಡಿರುವಂಥ ಆರೋಪ ಇದೆ. ಮೈಸೂರು ಜಿಲ್ಲೆಯ ಕೆಆರ್ ನಗರದಲ್ಲಿ ದಾಖಲಾಗಿರುವಂಥ ದೂರಿನ ಅನ್ವಯ ಭವಾನಿ ರೇವಣ್ಣ ಅವರ ಸಂಬಂಧಿಕರು ಎಚ್.ಡಿ. ರೇವಣ್ಣ ಅವರ ನಿರ್ದೇಶನದ ಮೇರೆಗೆ ಆಕೆಯನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಹೀಗಾಗಿ ಆಕೆಯನ್ನು ಕಿಡ್ನ್ಯಾಪ್ ಮಾಡಿ ಯಾವುದೋ ಅಜ್ಞಾತ ಸ್ಥಳದಲ್ಲಿ ಕೊಂಡೊಯ್ದಿದ್ರು ಎನ್ನುವ ಆರೋಪ. ಈ ವಿಚಾರದಲ್ಲಿ ಎಚ್.ಡಿ. ರೇವಣ್ಣ ಅವರು ಬಂಧನಕ್ಕೊಳಪಟ್ಟಿದ್ದರು. ಆನಂತರದಲ್ಲಿ ಎಸ್ಐಟಿ ತನಿಖೆ ಆಯಿತು, ವಿಚಾರಣೆಗೆ ಒಳಪಡಿಸಿದ್ರು, ತನಿಖೆ ಆಯಿತು. ಆನಂತರ ಜೈಲು ವಾಸವನ್ನು ಅನುಭವಿಸಿ ಈಗ ಜಾಮೀನಿನ ಮೇಲೆ ಆಚೆ ಇದ್ದಾರೆ ಎಚ್.ಡಿ. ರೇವಣ್ಣ. ಇದೀಗ ಭವಾನಿ ರೇವಣ್ಣ ಅವರು ಕೂಡ ಅದೇ ಪ್ರಕರಣದಲ್ಲಿ ಒಂದು ರೀತಿ ಸಂಕಷ್ಟವನ್ನು ಅನುಭವಿಸುವಂತಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಭವಾನಿ ರೇವಣ್ಣ ಅವರ ಬಂಧನಕ್ಕೆ ವಾರೆಂಟ್ ಅಂತ ಹೇಳಿದ್ರೆ ಯಾವಾಗ ಸಿಗ್ತಾರೋ ಆಗ ಅರೆಸ್ಟ್ ಮಾಡುವಂಥ ಸಾಧ್ಯತೆ ಹೆಚ್ಚು. ಹಾಗಾದರೆ ಏನೆಲ್ಲ ಆರೋಪಗಳು ಇವ್ರ ಮೇಲೆ ಇದೆ ಪ್ರಮುಖವಾಗಿ? ದರ್ಶತ್, ಏನು ಭವಾನಿ ರೇವಣ್ಣ ವಿರುದ್ಧ ಈಗಾಗಲೇ ವಾರಂಟ್ ಅನ್ನ ಜಾರಿ ಮಾಡಿರುವಂತದ್ದು. ನ್ಯಾಯಾಲಯದಿಂದ ನಿರೀಕ್ಷಣಾ ಜಾಮೀನನ್ನ ಮೊದಲು ಹಾಕೊಂಡಿದ್ರು. ಜಾಮೀನಿಗೆ ಅರ್ಜಿ ವಜಾ ಆಯ್ತು. ಅರ್ಜಿ ವಜಾ ಆದ ಬೆನ್ನಲ್ಲೇ ಏನು ಎಸ್ಐಟಿ ಅವರು ಈಗಾಗಲೇ 2 ಬಾರಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು ಮತ್ತು ಅವ್ರ ಮನೆ ಹತ್ರನೂ ಕೂಡ ಹೋಗಿದ್ರು ವಿಚಾರಣೆಯನ್ನ ಮಾಡ್ಲಿಕ್ಕೆ. ಆದ್ರೆ ಎಲ್ಲೂ ಕೂಡ ಭವಾನಿ ರೇವಣ್ಣ ಅವರು ಸುಳಿವು ಸಿಕ್ಲಿಲ್ಲ. ಮತ್ತೆ ಎಸ್ಐಟಿ ಅಧಿಕಾರಿಗಳನ್ನು ಕೂಡ ಭೇಟಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅವರು ಬರ್ಲಿಲ್ಲ, ಎಸ್ಐಟಿ ಅಧಿಕಾರಿಗಳ ಮುಂದೆ ಹಾಜರು ಕೂಡ ಆಗ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಅವ್ರನ್ನ ಬಂಧಿಸಬೇಕಾಗತ್ತೆ. ಈ ಪ್ರಕರಣದಲ್ಲಿ ಅವರ ಅವಶ್ಯಕತೆ ಇದೆ ಅಂತ ಹೇಳಿ ನ್ಯಾಯಾಲಯಕ್ಕೆ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಏನು ಕೆಆರ್ ನಗರ ಕಿಡ್ನಾಪ್ ಪ್ರಕರಣ ಏನಾಗಿತ್ತು, ಆ ಪ್ರಕರಣದಲ್ಲಿ ಇವರ ಪಾತ್ರ ಕೂಡ ಇದೆ ಅಂತ ಹೇಳಿ ಆರೋಪವನ್ನು ಮಾಡಿದ್ರು. ಅದರ ಜೊತೆಗೆ ಸಿಕ್ಕದಂತ ಒಂದಿಷ್ಟು ಎವಿಡೆನ್ಸ್ ಗಳೇನಿತ್ತು, ಆ ಎವಿಡೆನ್ಸ್ ಗಳೆಲ್ಲನೂ ಕೂಡ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಿದ್ರು. ಅದರ ಜೊತೆಗೆ 120B ಏನು ಒಳಸಂಚು ಅಂತ ಏನ್ ಹೇಳ್ತೀವಿ ಇಡೀ ಪ್ರಕರಣಕ್ಕೆ, ಇದ್ರಲ್ಲಿ ಅವ್ರದ್ದು ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳಿ ನ್ಯಾಯಾಲಯಕ್ಕೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ರು. ಆ ಮಾಹಿತಿ ಕೊಟ್ಟ ಬೆನ್ನಲ್ಲೇ ಇಷ್ಟು ಕಾಲ ಏನೋ ಅವರೇ ಬಂದು ಹಾಜರಾಗ್ತಾನೆ ಅನ್ನೋದಿತ್ತು, ಅವರು ಕೂಡ ಹಾಜರಾಗ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ವಾರೆಂಟ್ ಅನ್ನು ಜಾರಿ ಮಾಡಿರುವಂತದ್ದು. ಈಗಾಗಲೇ ಭವಾನಿ ರೇವಣ್ಣ ಕೂಡ ಈಗಾಗಲೇ ತಲೆಮರೆಸ್ಕೊಂಡಿರುವಂತದ್ದು, ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಮತ್ತು ಮನೆಯಲ್ಲೂ ಕೂಡ ಇಲ್ಲ. ಅವ್ರಿಗಾಗಿ 2-3 ತಂಡಗಳು, ವಿಶೇಷ ತಂಡಗಳನ್ನ ಮಾಡಿಕೊಂಡು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇಷ್ಟಾದ್ರೂ ಕೂಡ ಅವ್ರ ಪತ್ತೆ ಆಗಿಲ್ಲ. ಈ ಬೆನ್ನಲ್ಲೇ ಏನು ಅರೆಸ್ಟ್ ವಾರೆಂಟ್ ಕೂಡ ಜಾರಿ ಆಗಿರುವ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಿ ಎಲ್ಲೇ ಸಿಕ್ಕರೂ ಕೂಡ ಭವಾನಿ ರೇವಣ್ಣನ ಬಂಧನ ಮಾಡುವಂತ ಸಾಧ್ಯತೆ ಇದೆ. ಭವಾನಿ ರೇವಣ್ಣ ಅವರು ಈಗಾಗಲೇ ಏನು ಹೈಕೋರ್ಟ್ ಕೂಡ ಆಂಟಿಸಿಪೇಟರಿ ಹಾಕೊಂಡಿದ್ದಾರೆ. ಅದು ಕೂಡ ರಿಜೆಕ್ಟ್ ಆಯ್ತು ಅಂತ ಹೇಳಿದ್ರೆ ಅರ್ಜಿ ಸಂಪೂರ್ಣವಾಗಿ ಭವಾನಿ ರೇವಣ್ಣ ಅವ್ರನ್ನ ಕಡಖಂಡಿತವಾಗಿ ಎಸ್ಐಟಿ ಅವರು ಬಂಧನ ಮಾಡ್ತಾರೆ. ಬಂಧಿಸಿದ ಬಳಿಕ ಅವರು ವಿಚಾರಣೆ ಆಗುತ್ತೆ. ಅವಶ್ಯಕತೆ ಬಿದ್ದಿದೆ ಅದರಲ್ಲಿ ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಹೆಚ್ಚಿನ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ನಡೆಸೋ ಸಾಧ್ಯತೆ ಕೂಡ ಇರುವಂತದ್ದು. ದರ್ಶನ್, ಓಕೆ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.